ನಾನು ಹುಟ್ಟಿದ ಮನೆಯಿಂದ ಕೊಟ್ಟ ಮನೆಗೆ ಬಂದದ್ದೇ ಒಂದು ಸೋಜಿಗದ ಸಂಗತಿ. 1969-70ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಿಲಿಬ್ ಸೈನ್ಸ್ ಕಲಿಯುತ್ತಿದ್ದಾಗ ನಾನು ಧಾರವಾಡದಲ್ಲಿ ನೌಕರಿ ಮಾಡುತ್ತೇನೆಂಬುದು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಇಲ್ಲಿಂದ ಪದವಿ ಪಡೆದ ಮೇಲೆ ದಾವಣಗೆರೆ ಮೆಡಿಕಲ್ ಕಾಲೇಜಿನಲ್ಲಿ ಲೈಬ್ರೇರಿಯನ್ ಆಗಿ ಸೇವೆ ಪ್ರಾರಂಭ ಮಾಡಿದೆ. ಆದರೆ ಹಿರಿಯರ ಆದೇಶದಂತೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾರಣಾಸಿಯಲ್ಲಿ MBBS ಕಲಿಯಲು ಹೋಗಬೇಕಾಯಿತು. ಇನ್ನೇನು MBBS ಕೋರ್ಸ್ ಮುಗಿಯುವುದರಲ್ಲಿತ್ತು. ಆಗ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪೂಜ್ಯ ಶ್ರೀ MR ಕುಂಬಾರ್ ಅವರ ನೇತೃತ್ವದಲ್ಲಿ ಗ್ರಂಥಾಲಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಬನಾರಸ್ಗೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿಳಿದರು. ವಿದ್ಯಾರ್ಥಿಗಳ ಸಮುದಾಯದಲ್ಲಿ ನನಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಲಿಸಿದ ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಕರೆಲ್ಲರೂ ಇದ್ದರು. ಜೊತೆಯಲ್ಲಿ ಮಿಸ್ ಶಾಂತಾ ಲಿಂಗನಗೌಡ ಕುಂಬಾರ್ ಕೂಡ ಬಂದಿದ್ದರು. ಆಗಿನ ಕಾಲದಲ್ಲಿ MBBS ಪದವಿ ಪಡೆದವರು ತೀರಾ ವಿರಳ. ಅವರ ವಿದ್ಯಾರ್ಥಿಯೊಬ್ಬ ಇಲ್ಲಿವರೆಗೆ ಬಂದು ಈ ಕೋರ್ಸನ್ನು ಮುಗಿಸುತ್ತಿರುವನು ಎಂಬ ಹೆಮ್ಮೆ ನನ್ನ ಪ್ರೀತಿಯ ಶಿಕ್ಷಕರಲ್ಲಿತ್ತು. ಈ ಒಂದು ವಿಶೇಷ ಸವಲತ್ತನ್ನು ಉಪಯೋಗಿಸಿಕೊಂಡು ಗಂಗಾ ನದಿಯ ದೋಣಿ ವಿಹಾರದಲ್ಲಿ ಇದ್ದಾಗ ಮಿಸ್ ಶಾಂತಾ ಲಿಂಗನಗೌಡ ಕುಂಬಾರ್ ಅವರ ಪ್ರಪೋಸಲನ್ನು ನನ್ನ ಮುಂದಿಟ್ಟರು. ನಾನು ಗಾಬರಿಗೊಂಡೆ. ಮೈಯೆಲ್ಲ ಬೆವರೊಡೆಯಲು ಶುರುವಾಯಿತು. ನನ್ನಿಂದ ಮಾತೇ ಹೊರಡದಾಯಿತು. ಹೀಗಾಗಿ ಮುಂದಿನ ಘಟನಾವಳಿಗಳನ್ನು ನೀವು ಊಹಿಸಿಕೊಳ್ಳಬಹುದು. ನಂತರ ಗುರು ಹಿರಿಯರ ಸಮ್ಮತಿಯಿಂದ 1972 ಮೇ 15ರಂದು ನಮ್ಮ ವಿವಾಹ ಜರುಗಿತು. ಆಗಲೇ ನಾನು ಲಿಂಗನಗೌಡರ ಭೇಟಿಯಾಗಿದ್ದು ಮತ್ತು ಪರಿಚಯ ಮಾಡಿಕೊಂಡಿದ್ದು. ಹೆಂಡತಿ ಕಾಲ್ಗುಣ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಸುದೈವದಿಂದ ನನಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕಲಿತ ವಿಭಾಗದಲ್ಲೇ ನೌಕರಿ ಹತ್ತಿತು. ದಾವಣಗೆರೆಯಲ್ಲಿದ್ದ ಲೈಬ್ರೇರಿಯನ್ ಹುದ್ದೆಗಿಂತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡುವುದು ಕಷ್ಟತರವಾಗಿತ್ತು. ಆದರೆ ಪೂಜ್ಯ ಗುರುಗಳ ಮಾರ್ಗದರ್ಶನದಿಂದ ಎಲ್ಲವೂ ಸರಾಗವಾಗಿ ನೆರವೇರಿದವು. ಲಿಂಗನಗೌಡರು ಸರ್ಕಾರಿ ನೌಕರಿಯಲ್ಲಿದ್ದರು. ಹೀಗಾಗಿ ಮೇಲಿಂದ ಮೇಲೆ ಬೇರೆ ಬೇರೆ ಸ್ಥಳಗಳಿಗೆ ವರ್ಗವಾಗಿ ಹೋಗುತ್ತಿದ್ದರು. ಮಕ್ಕಳ ಶಿಕ್ಷಣ, ವಯೋವೃದ್ಧ ತಾಯಿಯವರ ಸಲುವಾಗಿ ಧಾರವಾಡ ಮರಾಠ ಕಾಲೋನಿಯಲ್ಲಿಯೇ ನೆಲೆಸಿದ್ದರು. ಅವರು ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುತ್ತಿದ್ದರು. ಆದ್ದರಿಂದ ಅವರ ಪರಿಚಯ ಅಷ್ಟು ಗಾಢವಾಗಿರಲಿಲ್ಲ. ಮರಾಠ ಕಾಲೋನಿಯ ಸಮೀಪದಲ್ಲಿಯೇ ಮನೆ ಹಿಡಿದು ಒಂದು ಸಣ್ಣ ಸಂಸಾರವನ್ನು ಪ್ರಾರಂಭ ಮಾಡಿದೆ. ಹೊಸ ಹುರುಪು, ತಕ್ಕ ಮಟ್ಟಿಗೆ ಸೋವಿಕಾಲ. ಹೆಂಡತಿ ಅಡುಗೆ ಮಾಡುವ ಪ್ರಾರಂಭದ ಕಾಲವೂ ಹೌದು. ಪ್ರತಿದಿನ ಒಂದು ರೀತಿಯ ಟ್ರಯಲ್ ಆ್ಯಂಡ್ ಎರರ್ ಪ್ರಿಪರೇಷನ್ಸು ನಡೆಯುತ್ತಿತ್ತು. ಜೊತೆಯಲ್ಲಿ ನಮ್ಮಿಬ್ಬರ ತೂಕವೂ ಹೆಚ್ಚಾಗುತ್ತಿತ್ತು. ಸುದೈವಕ್ಕೆ ಮನೆಯವರಿಗೆ ಟೆಂಪರರಿ ನೌಕರಿಯೂ ದೊರೆಯಿತು. ಜೊತೆಯಲ್ಲಿ ಸುಪುತ್ರಿಯ ಜನನವಾಯಿತು. ಲಿಂಗನಗೌಡ ದಂಪತಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಪ್ರೀತಿಯ ಮಗಳ ಆರೈಕೆ ಬಹಳ ಅದ್ಧೂರಿಯಿಂದ ನಡೆಯಿತು. ನನಗೆ ಕ್ಲಾಸ್ ಪ್ರಿಪರೇಷನ್ ತುಂಬ ಇದ್ದುದರಿಂದ ನಮ್ಮ ಅತ್ತೆಯವರೇ ಎಲ್ಲವನ್ನೂ ಸಂಭಾಳಿಸಿಕೊಂಡು ಹೋಗುತ್ತಿದ್ದರು. 1979ರ ಹೊತ್ತಿಗೆ ನಮ್ಮ ಸಂಸಾರದಲ್ಲಿ ದೀಪ್ತಿ ಮತ್ತು ಸಚಿನ್ ಅವರ ಆಗಮನ ಆಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಮನೆಯವರಿಗೆ ಖಾಯಂ ಸರ್ಕಾರಿ ನೌಕರಿಯೂ ದೊರೆಯಿತು. ಈ ಆನಂದವನ್ನು ಸವಿಯೋ ಭಾಗ್ಯವನ್ನು 1980ರಲ್ಲಿ ನಡೆದ ದುರ್ಘಟನೆ ನುಂಗಿ ಹಾಕಿತು. ಲಿಂಗನಗೌಡರ ಹಿರಿಯ ಮಗ ಮತ್ತು ಸೊಸೆಯವರ ಆಕಸ್ಮಿಕ ಸಾವಿಗೆ ತುತ್ತಾದರು. ಇದು ಸಂಪೂರ್ಣವಾಗಿ ಮನೆಯ ವಾತಾವರಣವನ್ನೇ ಬದಲಿಸಿತು. ನಮ್ಮಿಬ್ಬರ ಕೆಲಸದ ಒತ್ತಡ, ನಾನು ಸಂಶೋಧನಾ ಪದವಿ ಪಡೆಯಬೇಕೆಂಬ ಮಹದಾಕಾಂಕ್ಷೆ, ಮೇಲಿಂದ ಮೇಲೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಗೆಸ್ಟ್ ಲೆಕ್ಚರ್, ಇನ್ವೈಟೆಡ್ ಲೆಕ್ಚರ್, ಎಕ್ಸಾಮಿನೇಷನ್ ವರ್ಕ್ಗೋಸ್ಕರ ಓಡಾಡುವುದು ಹೆಚ್ಚಾಯಿತು. ನಾವು ಅನಿವಾರ್ಯವಾಗಿ ಲಿಂಗನಗೌಡರ ಮನೆಯನ್ನು ನಮ್ಮ ಮಕ್ಕಳ ಪಾಲನಾ ಪೋಷಣಾ ಕೇಂದ್ರವಾಗಿ ಮಾಡಿಕೊಂಡೆವು. ವಿಶಾಲ ಹೃದಯಗಳಾದ ಲಿಂಗನಗೌಡ ದಂಪತಿಗಳು
ನಮ್ಮ ಅಳಿಯಂದಿರಾದ ಸಂಗಣ್ಣ ಮತ್ತು ಮಲ್ಲಣ್ಣ ಅವರ ಸೇವೆ ನಿಜಕ್ಕೂ ಮೆಚ್ಚತಕ್ಕದ್ದು. ಯಾವತ್ತೂ ನಮ್ಮ ಕೆಲಸಗಳ ಕಾರ್ಯಗಳಲ್ಲಿ ತೊಂದರೆಯಾಗದಂತೆ ಮಕ್ಕಳನ್ನು ನೋಡಿಕೊಳ್ಳುವುದರ ಜೊತೆಗೆ ಅವರ ಅಕ್ಕನಿಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತಡಮಾಡದೆ ಪೂರೈಸುತ್ತಿದ್ದರು.